ಶಾಸಕ ಎಸ್.ಟಿ. ರೇವಣ್ಣ ಎಸ್ಐಟಿ ಕಸ್ಟಡಿಗೆ ನೀಡಿ ಜಡ್ಜ್ ಆದೇಶವನ್ನ ಹೊರಡಿಸಿದ್ದಾರೆ. ಏನಾಗುತ್ತೆ ಅನ್ನುವಂತ ಪ್ರಶ್ನೆ ಇತ್ತು. ಎಸ್ಐಟಿ ಕಸ್ಟಡಿಗೆ ಎಸ್ಐಟಿ ಅಧಿಕಾರಿಗಳೇ ಕೇಳಿದ್ರು. 5 ದಿನದ ಎಸ್ಐಟಿ ಕಸ್ಟಡಿಗೆ ಒಪ್ಪಿಸಿ ಅನ್ನೋದಾಗಿ ಕೇಳಿದ್ರು. ಇದೀಗ ಜಡ್ಜ್ ಆದೇಶವನ್ನ ಹೊರಡಿಸಿದ್ದಾರೆ. ಎಸ್ಐಟಿ ಕಸ್ಟಡಿಗೆ ನೀಡಿದ್ದಾರೆ. ಶಾಸಕ ಎಸ್.ಟಿ. ರೇವಣ್ಣ ಇದೀಗ ಎಸ್ಐಟಿ ಕಸ್ಟಡಿಗೆ. ಮುಂದೆ ಇನ್ನೂ ಕೂಡ ವಿಚಾರಣೆಯನ್ನ ಮಾಡಬೇಕಿರುತ್ತೆ. ಇನ್ನಷ್ಟು ಮಾಹಿತಿಗಳನ್ನ ಕೆದಕಬೇಕಾಗಿರುತ್ತೆ, ಮಾಹಿತಿಗಳು ಬೇಕಿರುತ್ತೆ. ಹಾಗಾಗಿ 5 ದಿನ ಎಸ್ಐಟಿ ಕಸ್ಟಡಿಗೆ ಕೊಡಿ ಅಂತ ಎಸ್ಐಟಿ ಅಧಿಕಾರಿಗಳು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಆದ್ರೆ ಈಗ ಬರ್ತಾ ಇರುವಂತ ಸುದ್ದಿ ಅಂತ ಹೇಳಿದ್ರೆ ಕೇವಲ 3 ದಿನ ಎಸ್ಐಟಿ ಕಸ್ಟಡಿಗೆ ಕೊಟ್ಟಿದ್ದಾರೆ ಅಂತ. 5 ದಿನ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ರು, 3 ದಿನ ಎಸ್ಐಟಿ ಕಸ್ಟಡಿಗೆ ಒಪ್ಪಿಸಿ ಇದೀಗ ಜಡ್ಜ್ ಆದೇಶವನ್ನ ಹೊರಹಾಕಿದ್ದಾರೆ. ಎಸ್.ಟಿ. ರೇವಣ್ಣ ಇದೀಗ ಎಸ್ಐಟಿ ಕಸ್ಟಡಿಗೆ ಹೋಗ್ತಾರಾ ಅಥವಾ ಜೈಲು ಪಾಲಾಗ್ತಾರಾ ಅನ್ನುವಂತ ಪ್ರಶ್ನೆ ಇತ್ತು. ಮುಂದಿನ ವಿಚಾರಣೆಗೆ ಬೇಕಾಗಿ ಇನ್ನಷ್ಟು ಮಾಹಿತಿಗಳು ಬೇಕಾಗಿರೋದ್ರಿಂದ ಬಹುಶಃ ಎಸ್ಐಟಿ ಕಸ್ಟಡಿಗೆ ಕೇಳಿತ್ತು. ಇದೀಗ 3 ದಿನ ಎಸ್ಐಟಿ ಕಸ್ಟಡಿಗೆ ವಹಿಸಲಾಗಿದೆ. ಎಸ್ಐಟಿಗೆ ನಿರೀಕ್ಷಿತ ಉತ್ತರಗಳು ಬಂದಿರಲಿಲ್ಲ, ಮಾಹಿತಿಗಳು ಸರಿಯಾಗಿ ಸಿಕ್ಕಿರಲಿಲ್ಲ ಅನ್ನುವಂಥದ್ದಿತ್ತು. ನಿನ್ನೆ ರಾತ್ರಿ ಇಡೀ ಅವರ ವಿಚಾರಣೆಯನ್ನ ಮಾಡಿದ್ರು, ರಾತ್ರಿವರೆಗೂ ಇತ್ತು, ವಿಚಾರಣೆಯನ್ನ ನಡೆಸಿದ್ರು. ಬಹಳಷ್ಟು ಪ್ರಶ್ನೆಗಳನ್ನ ಅವರಿಗೆ ಕೇಳಲಾಗಿತ್ತು. ಆದ್ರೆ ಉತ್ತರಗಳು ಸಮಂಜಸವಾಗಿ ಇರ್ಲಿಲ್ವೋ ಅಥವಾ ಅದು ಎಸ್ಐಟಿ ಅಧಿಕಾರಿಗಳಿಗೆ ತೃಪ್ತಿ ತರಲಿಲ್ವೋ, ಅವರು ಕಲೆ ಹಾಕಿರುವಂತ ಮಾಹಿತಿಗಳಿಗೆ ಅದು ಟ್ಯಾಲಿ ಆಗಿಲ್ವೋ ಗೊತ್ತಿಲ್ಲ. ಮತ್ತೆ ಎಸ್ಐಟಿ ಕಸ್ಟಡಿಗೆ ಕೊಡಿ, 5 ದಿನಗಳಾದ್ರೂ ಕೊಡಿ ಅಂತ ರಿಕ್ವೆಸ್ಟ್ ಅನ್ನ ಹಾಕಿದ್ರು. ಇದೀಗ 3 ದಿನಗಳ ಕಾಲ ರೇವಣ್ಣರನ್ನ ಎಸ್ಐಟಿ ಕಸ್ಟಡಿಗೆ ಒಪ್ಪಿಸಿ ಜಡ್ಜ್ ಆದೇಶವನ್ನ ಹೊರಹಾಕಿದ್ದಾರೆ. ಕೋರಮಂಗಲದಲ್ಲಿರುವಂತಹ ಜಡ್ಜ್ ನಿವಾಸ, NGVಯಲ್ಲಿರುವಂತಹ ನಿವಾಸ, ಇಲ್ಲಿ ರೇವಣ್ಣರವ್ರನ್ನ ಕರ್ಕೊಂಡು ಹೋಗ್ಲಾಗಿತ್ತು. ಏನಾಗುತ್ತೆ ಅನ್ನುವಂತ ಪ್ರಶ್ನೆ ಇತ್ತು. ಮೇ 8ರವರೆಗೆ ಎಸ್.ಟಿ. ರೇವಣ್ಣ ಎಸ್ಐಟಿ ಕಸ್ಟಡಿಯಲ್ಲಿರ್ತಾರೆ. ವಿಚಾರಣೆ ಇನ್ನೂ ಕೂಡ ಮುಂದುವರಿಯುತ್ತೆ. ಶಾಸಕ ಎಸ್.ಟಿ. ರೇವಣ್ಣ ಎಸ್ಐಟಿ ಕಸ್ಟಡಿಗೆ ಒಪ್ಪಿಸಿ ಇದೀಗ ಜಡ್ಜ್ ಆದೇಶವನ್ನ ಹೊರಹಾಕಿದ್ದಾರೆ. ಪ್ರಬಲ ವ್ಯಕ್ತಿಗಳ ವಿಚಾರದಲ್ಲಿ ಮುಂದೆ ಬಂದು ಸಂತ್ರಸ್ತೆಯರು ಮಾತನಾಡೋದಕ್ಕೆ ಭಯ ಪಡ್ತಾರೆ. ನಾವೇ ನೋಡ್ತಾ ಇದ್ವಿ, ಎಸ್.ಟಿ. ರೇವಣ್ಣ ಕಸ್ಟಡಿಗೆ ತೆಗೆದುಕೊಂಡ ನಂತರದಲ್ಲಿ, ವಶಕ್ಕೆ ಪಡೆದುಕೊಂಡ ನಂತರದಲ್ಲಿ ಮತ್ತೊಂದಷ್ಟು ಜನ ಸಂತ್ರಸ್ತೆಯರು ಮುಂದೆ ಬಂದು ತಮಗೂ ಕೂಡ ಅನ್ಯಾಯ ಆಗಿದೆ ಅಂತ ಹೇಳಬಹುದು ಅನ್ನುವಂಥ ನಿರೀಕ್ಷೆಯನ್ನ ಇಟ್ಕೊಂಡಿರಬಹುದು. ಭಯ ಬೀಳುವಂತ ಸಂತ್ರಸ್ತೆಯರು ಈ ರೀತಿ ಶಿಕ್ಷೆಯಾಗುತ್ತೆ, ಇಲ್ಲ ಎಸ್ಐಟಿ ವಶದಲ್ಲಿ ಇದ್ದಾರೆ ಅನ್ನುವಂಥ ಒಂದು ನಂಬಿಕೆ ಮೇಲೆ ಬಂದು ಅವರ ನೋವನ್ನ ಹೇಳ್ಕೊಳ್ಬಹುದು ಅನ್ನುವಂಥದ್ದಾಗಿರ್ಬೋದು. ಅಥವಾ ಇದಾಗ್ಲೇ ಎಸ್ಐಟಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರಲ್ಲ ಸಂತ್ರಸ್ತೆ ವಿಚಾರದಲ್ಲಿ, ಅದಕ್ಕೆ ಬೇಕಿರುವಂತ ಮಾಹಿತಿ ಸಿಗದೇ ಇದ್ದಂತ ಸಂದರ್ಭ, ಇನ್ನಷ್ಟು ವಿಚಾರಣೆಗೆ ಒಳಪಡಿಸಬೇಕಾದಂತ ಅನಿವಾರ್ಯತೆ ಇದ್ದದ್ದಾಗಿ ಅವರು ಕೇಳಿರ್ಬೋದು. 5 ದಿನ ನಮ್ಮ ಕಸ್ಟಡಿಗೆ ಒಪ್ಪಿಸಿ ಅನ್ನೋದಾಗಿ ಕೇಳಿದ್ರು ಎಸ್ಐಟಿ ಅಧಿಕಾರಿಗಳು. ಆದ್ರೆ ಈಗ ಬರ್ತಾ ಇರುವಂತ ಆದೇಶದ ಪ್ರಕಾರ 3 ದಿನಗಳವರೆಗೆ ಎಸ್ಐಟಿ ಕಸ್ಟಡಿಯಲ್ಲಿ ಇರ್ತಾರೆ ಎಸ್.ಟಿ. ರೇವಣ್ಣ. ಇವತ್ತಿನ ದಿನದ ಡೆವಲಪ್ಮೆಂಟ್ ಇದು. ನಿನ್ನೆ ದಿನ ವೈದ್ಯಕೀಯ ತಪಾಸಣೆ ಅದೆಲ್ಲವೂ ಕೂಡ ಆಯಿತು. ಎಸ್ಐಟಿ ಮತ್ತೆ ತಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸಿತು. ಪ್ರಶ್ನೆಗಳ ಸರಮಾಲೆಯೇ ಇತ್ತು. ಅವೆಲ್ಲದಕ್ಕೂ ಕೂಡ ರೇವಣ್ಣ ಅವರು ಉತ್ತರವನ್ನ ಕೊಡಬೇಕಾಗಿತ್ತು. ಆದ್ರೆ ಕೊಟ್ಟಿರುವಂತ ಉತ್ತರ ತೃಪ್ತಿದಾಯಕವಾಗಿತ್ತೋ ಇಲ್ವೋ, ಎಸ್ಐಟಿ ಮತ್ತೆ ತಮ್ಮ ಮನವಿಯನ್ನ ಮಾಡ್ತಾರೆ ಜಡ್ಜ್ನ ಮುಂದೆ, 5 ದಿನಗಳವರೆಗೆ ನಮ್ಮ ಕಸ್ಟಡಿಗೆ ಕೊಡಿ ಅಂತ. ಆದ್ರೆ ಇದೀಗ 3 ದಿನಗಳವರೆಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಎಸ್ಐಟಿ ಕಸ್ಟಡಿಯಲ್ಲಿ ಎಸ್.ಟಿ. ರೇವಣ್ಣ ಇರಬೇಕಾಗುತ್ತೆ. ಮತ್ತಷ್ಟು ವಿಚಾರಣೆಗಳನ್ನ ಮುಂದುವರಿಸ್ತಾರೆ, ಪ್ರಶ್ನೆಗಳಿರುತ್ತೆ. ಸಂತ್ರಸ್ತೆಯ ವಿಚಾರದಲ್ಲಾಗಿರ್ಬೋದು, ಕಿಡ್ನಾಪ್ ಕೇಸ್ನಲ್ಲಿ ಅದೇ ವಿಚಾರವಾಗಿ ಇವರನ್ನ ಇದೀಗ ವಶಕ್ಕೆ ಪಡೆದುಕೊಂಡಿರೋದು ಎಸ್ಐಟಿ ಅಧಿಕಾರಿಗಳು 2ನೇ FIRಗೆ ಸಂಬಂಧಿಸಿದಂತೆ. ನೋಡಿ, ಇವತ್ತಿನ ದಿನವನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಲ್ಲಿ 4 ದಿನ ಆಗುತ್ತೆ. ನಿನ್ನೆ ದಿನ ಎಸ್.ಟಿ. ರೇವಣ್ಣ ಅವರನ್ನು ವಶಕ್ಕೆ ಪಡೀತಾರೆ. ನಿನ್ನೆ ಸಂಜೆ ವಶಕ್ಕೆ ಪಡೆದಿರೋದ್ರಿಂದ ಇವತ್ತು ಸಂಜೆವರೆಗೂ ಎಸ್ಐಟಿ ಅಧಿಕಾರಿಗಳಿಗೆ ಅವಕಾಶ ಇತ್ತು. ಅಂದ್ರೆ ಜಡ್ಜ್ ಮುಂದೆ ತರೋದಕ್ಕೆ ಅವಕಾಶ ಇತ್ತು 24 ಗಂಟೆಗಳು. ನಿನ್ನೆ ಸಂಜೆ 6 ಗಂಟೆಯಿಂದ ಇವತ್ತು ಸಂಜೆವರೆಗೂ ಅವಕಾಶ ಇತ್ತು. ಇದೀಗ ಮತ್ತೆ 3 ದಿನ ಅಂತ ಹೇಳಿದ್ರೆ ಇವತ್ತು ರಾತ್ರಿ ಕೂಡ ಸೇರಿ ಆಗುತ್ತೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ 4 ದಿನ ಎಸ್.ಟಿ. ರೇವಣ್ಣ ಎಸ್ಐಟಿ ವಶದಲ್ಲಿರ್ತಾರೆ. ಎಸ್ಐಟಿ ಕಸ್ಟಡಿಗೆ ಒಪ್ಪಿಸಿ ಇದೀಗ ಆದೇಶವನ್ನ ಹೊರಡಿಸಿರೋದ್ರಿಂದ ಮುಂದಿನ ವಿಚಾರಣೆಗೆ ಯಾವುದೂ ಸಮಸ್ಯೆ ಆಗೋದಿಲ್ಲ. ಸಂತ್ರಸ್ತೆ ವಿಚಾರದಲ್ಲಿ ಏನು ಅಸಮಾಧಾನ ಇತ್ತು ಇವರ ಉತ್ತರದಲ್ಲಿ, ಅದನ್ನ ಮತ್ತೆ ಕೆದಕುವಂತ ಕೆಲಸವನ್ನ ಖಂಡಿತವಾಗಿಯೂ ಎಸ್ಐಟಿ ಅಧಿಕಾರಿಗಳು ಮಾಡ್ತಾರೆ, ಪ್ರಶ್ನೆಗಳನ್ನ ಕೇಳ್ತಾರೆ. ಆಮೇಲೆ ನಾಳೆ ದಿನ ಇನ್ನೂ ಒಂದು ಅವಕಾಶ ರೇವಣ್ಣ ಪರ ವಕೀಲರಿಗಿರುತ್ತೆ. ರೆಗ್ಯುಲರ್ ಬೇಲ್ಗೆ ಅಪ್ಲೈ ಮಾಡುವಂಥದ್ದು, ಅದೆಲ್ಲ ಯಾವ ರೀತಿಯಾಗಿ ಈ ಕೇಸ್ನಲ್ಲಿ ಅಪ್ಲೈ ಆಗುತ್ತೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗುತ್ತೆ. ರೆಗ್ಯುಲರ್ ಬೇಲ್ಗೆ ಅಪ್ಲೈ ಮಾಡುವಂತ ಅವಕಾಶ ಇರುತ್ತೆ ಅನ್ನುವಂಥದ್ದು. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಲೈವ್ ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ರಾಜಪ್ಪ, ಇದೀಗ ನಮಗೆ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ 3 ದಿನಗಳವರೆಗೆ ಎಸ್ಐಟಿ ಕಸ್ಟಡಿಗೆ ಒಪ್ಪಿಸಿದ್ದಾರೆ ಅಂತ. ಅವರು ಡಿಮಾಂಡ್ ಮಾಡಿರೋದು 5 ದಿನಗಳವರೆಗೆ. ಮುಂದಿನ 3 ದಿನಗಳು ಯಾವ ರೀತಿಯಾಗಿ ವಿಚಾರಣೆ ಇರುತ್ತೆ, ಸದ್ಯದ ಅಪ್ಡೇಟ್ಸ್ ಏನು ಲಭ್ಯ ಆಗ್ತಾ ಇದೆ?
ಚೈತ್ರ, ನ್ಯಾಯಾಧೀಶರ ಎದುರು SIT ಅಧಿಕಾರಿಗಳು 5 ದಿನಗಳ ಕಾಲ ಮಾಜಿ ಸಚಿವ ರೇವಣ್ಣರನ್ನ ಕಸ್ಟಡಿಗೆ ನೀಡಬೇಕು ಅಂತ ಮನವಿ ಮಾಡಿಕೊಂಡ್ರು. ಆ ಮನವಿಯನ್ನು ಪುರಸ್ಕರಿಸಿರುವಂತಹ ನ್ಯಾಯಾಧೀಶರು 4 ದಿನಗಳ ಕಾಲ ಕಸ್ಟಡಿಗೆ ನೀಡಿ ಸದ್ಯಕ್ಕೆ ಆದೇಶವನ್ನು ಕೂಡ ಕೊಟ್ಟಿರುವಂಥದ್ದು. ಯಾಕಂದ್ರೆ ಕಿಡ್ನಾಪ್ ಪ್ರಕರಣ ಸೇರಿದಂತೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಕೂಡ ಗಂಭೀರವಾದಂತಹ ಪ್ರಕರಣಗಳು ಕೂಡ ಸದ್ಯಕ್ಕೆ ರೇವಣ್ಣ ಅವರ ಮೇಲೆ ಕಂಡು ಬಂದಿರುವಂತಹ ಕಾರಣದಿಂದಾಗಿ ಅದರ ಜೊತೆಗೆ ಸಾಕಷ್ಟು ಜನ ಸಂತ್ರಸ್ತರು ಇದ್ದಾರೆ. ಅಂದ್ರೆ ಕೇವಲ ಒಬ್ಬರು ಸಂತ್ರಸ್ತರನ್ನ ಈಗಾಗಲೇ SIT ಅಧಿಕಾರಿಗಳು ರಕ್ಷಣೆಯನ್ನು ಮಾಡಿದ್ರು, ಯಾಕಂದ್ರೆ ಕಿಡ್ನಾಪ್ ಆಗಿದ್ರು ಅಂತ ಹೇಳಿ. ಇನ್ನು ಹಲವರು ಕಿಡ್ನಾಪ್ ಆಗಿರುವಂತಹ ಶಂಕೆ ಇರುವಂತಹ ಕಾರಣದಿಂದಾಗಿ ಹೆಚ್ಚಿನ ವಿಚಾರಣೆಗೆ ಕಸ್ಟಡಿಗೆ ನೀಡಬೇಕು ಅಂತ ಹೇಳಿ SIT ಅಧಿಕಾರಿಗಳು ಮನವಿಯನ್ನು ಮಾಡಿಕೊಂಡಿದ್ರು. ಹಾಗಾಗಿ ಇನ್ನು ಮುಂದೆ ಅಂದ್ರೆ ಸುಮಾರು 4 ದಿನಗಳ ಕಾಲ ಮಾಜಿ ಸಚಿವ HD ರೇವಣ್ಣರಿಗೆ SIT ಗ್ರಿಲ್ ಅನ್ನ ಕೂಡ ನಡೆಸುತ್ತೆ. ಅದರ ಜೊತೆಗೆ ಏನು ಈ ಒಂದು ಪ್ರಕರಣದಲ್ಲಿ ಕಾಣೆಯಾಗಿರುವಂತಹ ಕಿಡ್ನಾಪ್ ಕೇಸ್ ಏನಿದೆ, ಆ ಒಂದು ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಣೆಯನ್ನು ಕೂಡ ನಡೆಸಲಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಏನು ಇನ್ನೂ ಸಾಕಷ್ಟು ಜನ ಸಂತ್ರಸ್ತರಿದ್ದಾರೆ ಅಂತ ಹೇಳಿ SIT ಅಧಿಕಾರಿಗಳು ಏನು ಹೆಲ್ಪ್ ಲೈನ್ ಅನ್ನು ಕೂಡ ತೆರೆದಿದ್ದಾರೆ. ಹಾಗಾಗಿ ಆ ಹೆಲ್ಪ್ ಲೈನ್ಗೆ ಸಂಬಂಧಪಟ್ಟಂತೆ ಯಾವುದಾದ್ರು ದೂರುಗಳು ಬರುತ್ತವಾ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸದ್ಯಕ್ಕೆ ಒಂದು ತನಿಖೆಯನ್ನು ಕೂಡ ಮಾಡ್ತಾರೆ, ಅದರ ಮೇಲೂ ಕೂಡ ತನಿಖೆಯನ್ನು ಮಾಡ್ತಾರೆ. ಅದರ ಜೊತೆಗೆ ಏನು ಸದ್ಯಕ್ಕೆ ಸಂತ್ರಸ್ತ ಮಹಿಳೆ ಏನಿದ್ರೆ ಆಕೆಯ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿರುವಂತಹ ಕಾರಣದಿಂದಾಗಿ ಅದರ ಮೇಲೂ ಕೂಡ ಸಾಕಷ್ಟು ಪ್ರಶ್ನೆಯನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಹಾಗಾಗಿ ಇನ್ನು 4 ದಿನಗಳ ಕಾಲ ಸದ್ಯಕ್ಕೆ ರೇವಣ್ಣರವರು SIT ಕಸ್ಟಡಿಯಲ್ಲಿ ಇರ್ತಾರೆ. SIT ಕಸ್ಟಡಿಯಲ್ಲಿ ಇಟ್ಕೊಂಡು ತನಿಖಾಧಿಕಾರಿಗಳು ಅವರಿಗೆ ವಿಚಾರಣೆಗೆ ಒಳಪಡಿಸಲಿದ್ದಾರೆ. ಚೈತ್ರ, ರಾಷ್ಟ್ರಪತಿಗೆ ಮುಂದಿನ ವಿಚಾರಗಳನ್ನ ಡಿಸ್ಕಸ್ ಮಾಡಬಹುದಾ ಅಂತ ಹೇಳಿದ್ರೆ ನಾಳೆ ಸೋಮವಾರ ಇರೋದ್ರಿಂದ ರೆಗ್ಯುಲರ್ ಬೇಲ್ಗೆ ರೇವಣ್ಣ ಪರ ವಕೀಲರು ಅಪ್ಲೈ ಮಾಡುವಂತ ಚಾನ್ಸಸ್ ಇದೆಯಾ? ಅದೇನಾದ್ರೂ ಇದ್ರ ಮೇಲೆ ಇಂಪ್ಯಾಕ್ಟ್ ಆಗ್ಬೋದಾ? ಹೇಗೆ ಹೋಗುತ್ತೆ ಅನ್ನುವಂಥದ್ದು? ಚೈತ್ರ, ಖಂಡಿತವಾಗ್ಲೂ ಕೂಡ ಅಂದ್ರೆ HD ರೇವಣ್ಣ ಪರ ವಕೀಲರು ನಾಳೆ ರೆಗ್ಯುಲರ್ ಬೇಲ್ಗೆ ಅಪ್ಲೈ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಹಾಗಾಗಿ ಅಲ್ಲೂ ಕೂಡ ಮತ್ತೆ ಅಂದ್ರೆ ಓಪನ್ ಕೋರ್ಟ್ ಅಲ್ಲಿ ಸದ್ಯಕ್ಕೆ ಇವತ್ತು ಏನು ಕೋರಮಂಗಲದಲ್ಲಿರುವಂತಹ ನ್ಯಾಯಾಧೀಶರ ನಿವಾಸಕ್ಕೆ ಏನು ಕರ್ಕೊಂಡು ಬಂದ್ರು. ಹಾಗಾಗಿ ನಾಳೆ ಓಪನ್ ಕೋರ್ಟ್ ನಲ್ಲಿ SPP ಅದರ ಜೊತೆಗೆ ರೇವಣ್ಣ ಪರ ಹಿರಿಯ ವಕೀಲರು ಇಬ್ರು ಕೂಡ ಸದ್ಯಕ್ಕೆ ವಾದ ಪ್ರತಿವಾದನ ಕೂಡ ಮಾಡ್ತಾರೆ. ಹಾಗಾಗಿ ನಾಳೆ ಕೂಡ ಅಂದ್ರೆ ಬೇಲ್ಗಾಗಿ ಮನವಿಯನ್ನು ಕೂಡ ಮಾಡಲಿದ್ದಾರೆ. ಹಾಗಾಗಿ ನಾಳೆ ಕೂಡ ಓಪನ್ ಕೋರ್ಟ್ ಅಲ್ಲಿ ನೋಡ್ಬೇಕಾಗತ್ತೆ. ನಾಳೆ ಏನಾದ್ರು ಮಾಜಿ ಸಚಿವ HD ರೇವಣ್ಣ ಅವರಿಗೆ ಬೇಲ್ ಸಿಗತ್ತಾ, ಅದ್ರ ಜೊತೆಗೆ ಮತ್ತೇನಾದ್ರು ಪೊಲೀಸ್ ಕಸ್ಟಡಿಗೆ ನೀಡ್ತಾರ ಅನ್ನುವಂಥದ್ದು ನಾಳೆ ನಿರ್ಧಾರ ಆಗುತ್ತೆ. ಅಂದ್ರೆ ದಿನಕ್ಕೂ ಕೂಡ ಮಾಜಿ ಸಚಿವ HD ರೇವಣ್ಣರಿಗೆ ಒಂದು ರೀತಿಯಾಗಿ ಈ ಒಂದು ಕಿಡ್ನಾಪ್ ಕೇಸ್ ಸಾಕಷ್ಟು ಉರುಳು ಕೂಡ ಆಗ್ತಿರುವಂತದ್ದು. ಹಾಗಾಗಿ ಮತ್ತೆ ಯಾವೆಲ್ಲ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು SIT ತನಿಖೆಯಿಂದ ಗೊತ್ತಾಗುತ್ತೆ. ಚೈತ್ರ, ರಾಜಪಲ್ಲಿ ಒಂದು ಮುಖ್ಯವಾದಂತ ವಿಚಾರ, ನಿನ್ನೆ ದಿನ 6 ಗಂಟೆ ಅಷ್ಟೊತ್ತಿಗೆ ಇವರನ್ನ ಕಸ್ಟಡಿಗೆ ಪಡ್ಕೊಂಡಿರೋದು. 24 ಗಂಟೆ ಸಮಯ ಇತ್ತು. 24 ಗಂಟೆಯಲ್ಲಿ ಅವರು ವಿಚಾರಣೆಯನ್ನ ಕೂಡ ಮಾಡಿದ್ರು. ಮತ್ತೆ 5 ದಿನ ರಿಕ್ವೆಸ್ಟ್ ಅನ್ನ ಹಾಕ್ತಾರೆ ಅಂತ ಹೇಳಿದ್ರೆ ಅವರು ಯಾವ ಉತ್ತರವೂ ಕೂಡ ಇವರಿಗೆ ಒಪ್ಪಿಗೆ ತಂದಿಲ್ವಾ? SITಗೆ ಏನವರ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅನ್ನುವಂಥದ್ದು? ಚೈತ್ರ, ಅಂದ್ರೆ ಯಾವಾಗ HD ರೇವಣ್ಣ ಬಂಧನ ಆದ್ರು ಆಗಿನಿಂದಲೂ ಕೂಡ ಸಾಕಷ್ಟು ಕುಗ್ಗಿ ಹೋಗಿದ್ರು. ಅದರ ಜೊತೆಗೆ ರೇವಣ್ಣ ಅವರು SIT ಕಚೇರಿಯಲ್ಲಿ ಕಣ್ಣೀರಿಡುವಂತಹ ಪ್ರಸಂಗಗಳು ಕೂಡ ನಡೀತು. ಹಾಗಾಗಿ ಅವರನ್ನು ಸಂಪೂರ್ಣವಾದಂತಹ ಉತ್ತರವನ್ನು ಪಡೆದುಕೊಳ್ಳೋದಕ್ಕೆ SIT ಅಧಿಕಾರಿಗಳಿಂದ ಸಾಧ್ಯವಾಗಿಲ್ಲ. ಅದರ ಜೊತೆಗೆ ತನಿಖೆಗೂ ಕೂಡ ಅಷ್ಟೊಂದು ಸ್ಪಂದಿಸ್ತಿರ್ಲಿಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ SIT ಅಧಿಕಾರಿಗಳು ಇವತ್ತು ನ್ಯಾಯಾಧೀಶರ ಮುಂದೆ ಮನವಿಯನ್ನು ಮಾಡಿಕೊಂಡ್ರು. ಅದ್ರ ಜೊತೆಗೆ ನಾಳೆ ಕೂಡ ಓಪನ್ ಕೋರ್ಟ್ ಅಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಮನವಿಯನ್ನು ಕೂಡ ಮಾಡಲಿದ್ದಾರೆ. ಹಾಗಾಗಿ ಈ ಒಂದು ಕಿಡ್ನಾಪ್ ಕೇಸ್ ಮಾಜಿ ಸಚಿವ HD ರೇವಣ್ಣರಿಗೆ ಸಾಕಷ್ಟು ಉರುಳನ್ನ ತಂದೊಡ್ಡಿರುವುದಂತೂ ಸತ್ಯ. ಹಾಗಾಗಿ ಅಂದ್ರೆ ಎಲ್ಲಿವರೆಗೂ ಕೂಡ SIT ಅಧಿಕಾರಿಗಳಿಗೆ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮಂಜಸವಾದಂತಹ ಉತ್ತರ ಸಿಗುತ್ತೆ, ಅದರ ಜೊತೆಗೆ ಈ ಒಂದು ಪ್ರಕರಣ ಎಲ್ಲಿ ಅಂತ್ಯ ಕಾಣುತ್ತೆ ಅಲ್ಲಿವರೆಗೂ ಕೂಡ ಅವರಿಗೆ ಒಂದು ವಿಚಾರಣೆ ಅಗತ್ಯತೆ ಇರುವಂತಹ ಕಾರಣದಿಂದಾಗಿ ಅದರ ಜೊತೆಗೆ ಏನು ಪ್ರಜ್ವಲ್ ರೇವಣ್ಣರವರ ವಿಡಿಯೋ ಬಿಡುಗಡೆ ಆದ ನಂತರದಲ್ಲಿ ಸಾಕಷ್ಟು ಜನ ಹೆಣ್ಣು ಮಕ್ಕಳು ಸಂತ್ರಸ್ತರಿದ್ದಾರೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಹೊಳೆ ನರಸೀಪುರದಲ್ಲಿ HD ರೇವಣ್ಣ ಮೇಲೂ ಕೂಡ ಪ್ರಕರಣ ದಾಖಲಾಗಿರುವಂತಹ ಕಾರಣದಿಂದಾಗಿ ಸಾಕಷ್ಟು ವಿಚಾರಣೆ ಅಗತ್ಯತೆ ಇರುವಂತಹ ಕಾರಣದಿಂದಾಗಿ SIT ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿರುವಂತದ್ದು. ಚೈತ್ರ, ಥ್ಯಾಂಕ್ ಯು ರಾಜಪ್ಪ ಡೀಟೇಲ್ಸ್ಗಾಗಿ.